ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲಾಗಲೇ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿಗೆ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮಸಾಲೆ ಮಾಮೂಲಿ ಮಟನ್ ಮಸಾಲೆ ನಾನು ಎಣ್ಣೆ ಗೊಜ್ಜಿಗೆ ಹಾಕೋದು. ಒಂಚೂರು ಸೋಂಪು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಲಾವ್ ಸಾಮಾನು ಅಂದರೆ ಲೈಕ್ ಬೇಲೀಫ್ ಮತ್ತು ಒಂಚೂರು ಜೀರಿಗೆ ಹಾಕಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಬದನೆಕಾಯಿಗೆ ಆಲ್ರೆಡಿ ಫಿಲಪ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ. ಇದು ಕರ್ಬೇವಿನ ಸೊಪ್ಪು ನಂಬರದ್ದೇ ನೋಡಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಬದನೆಕಾಯಿ ಫಿಲಪ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕೋದು. ಆ ಫಿಲಪ್ಗೆ ಏನೇನಿದೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಅರಿಶಿನ ಪುಡಿ ಮತ್ತು ಸಾಲ್ಟು ಆ್ಯಡ್ ಮಾಡ್ಕೊಂಬಿಡಿ ರುಬ್ಬವಾಗ. ಸೊ ಬದನೆಕಾಯಿಗೆ ನೋಡಿ ಫಿಲಪ್ ಮಾಡಿ ಇಟ್ಕೊಂಡಿದ್ದು ಆ ಈರುಳ್ಳಿ ಕೆಂಪಗೆ ಹಾಕ್ತಾಯಿದ್ದಂಗೆ ಬದನೆಕಾಯಿಗೆ ಹಾಕ್ಕೊಡ್ಬೇಕು. ಹಾಕ್ಬಿಟ್ಟು ಒಂಚೂರು ಮುಚ್ಚಿಟ್ಬಿಡಿ. ಒಂದು 5 to 7 ಮಿನಿಟ್ಸಲ್ಲಿ ಅದು ಬೆಂದಿರುತ್ತೆ. ಬದನೆಕಾಯಿ ಒಂದು 70% ಬಂದಿರುತ್ತೆ. ಈಗ ಮಿಕ್ಕಿದ ಮಸಾಲೆ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದಕ್ಕೆ ಟೊಮೆಟೊನೂ ಹಾಕಿ ರುಬ್ಬಿ ಆ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಕಮ್ಮಾಗಿ ಬರುತ್ತೆ ನೋಡಿ ಈ ಮಸಾಲೆ. ಅದಕ್ಕೆ ಒಂಚೂರು ಕಡಲೆ ಬೀಜನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ನಾನು ತುಂಬ ಚೆನ್ನಾಗಿ ಬರುತ್ತೆ. ಅದು ನಾನು ಯೂಸ್ ಮಾಡೋದೇ ಒಣಕೊಬ್ಬರಿ. ಯಾವುದಕ್ಕಾದ್ರೂ ಒಣಕೊಬ್ಬರಿ ಮತ್ತು ಸಾಸಿವೆ ಎಣ್ಣೆನೇ ಬಳಸೋದು ನಾನು. ಹೆಲ್ದಿ ಸಾಸಿವೆ ಎಣ್ಣೆ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ. ಇಂಥ ಮಸಾಲೆ ನೋಡಿ ಗ್ರೇವಿ ಹೆಂಗೆ ಬರುತ್ತೆ ಗೊತ್ತಾ ನೋಡಿ. ಮಿಕ್ಕಿದ ಮಸಾಲೆಗೆಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕಿ 20 to 25 ಮಿನಿಟ್ಸ್ ರೆಡಿ ಆಗಿಬಿಡುತ್ತೆ ಗೊಜ್ಜು. ಮುಚ್ಚಿಟ್ಬಿಡಿ. ಅವಾಗ ಸ್ವಲ್ಪ ಬಂದು ಕದಲಿಸಿ ಕೆಳಗಡೆ, ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ. ಹಾಗಾಗಿ ನೋಡ್ಕೊಳ್ಳಿ, 25 ಮಿನಿಟ್ಸಲ್ಲಿ ನಿಮ್ಮ ಎಣ್ಣೆ ಬದನೆಕಾಯಿ ರೆಡಿ. ಚಪಾತಿಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ ತುಂಬ ಟೇಸ್ಟಾಗಿ ಬರುತ್ತೆ. ಆಗಿರುತ್ತೆ ನೋಡಿ. ನಾನು ಮುಚ್ಚಿಟ್ಬಿಟ್ಟು ಒಂದು 25 ಮಿನಿಟ್ಸ್ ಬಿಟ್ಬಿಟ್ಟೆ. 25 ಮಿನಿಟ್ಸಲ್ಲಿ